ಸ್ನೇಹಿತರೆ ನಮಸ್ಕಾರ. ನಟ ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಸಹಜವಾಗಿ ನಟ ವಿನೋದ್ ಪ್ರಭಾಕರ್ ಅವರ ಅಭಿಮಾನಿಯಾಗಿ ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಯಾವ ಸಿನಿಮಾ ಮುಂದೆ ಬರುತ್ತೆ ಇವ್ರದ್ದು ನಟ ವಿನೋದ್ ಪ್ರಭಾಕರ್ ಅವ್ರದ್ದು ಅನ್ನುವ ಒಂದು ಕುತೂಹಲದ ಪ್ರಶ್ನೆ ಬರುತ್ತೆ. ಸೊ ಇದು ಆ ನೆಪದಲ್ಲಿ ಮಾದೇವನ ಮುಂದಿನ ಸಿನಿಮಾಗಳು ಅಂತ ಒಂದು ಪುಟ್ಟ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಟ ವಿನೋದ್ ಪ್ರಭಾಕರ್ ಅವರಿಗೆ ಈಗ ಮಾದೇವ ಸಿನಿಮಾದ ಮೂಲಕ ಯಶಸ್ಸು ಸಿಕ್ಕಿದೆ. ಆ್ಯಕ್ಚುಲಿ ಈ ಸಿನಿಮಾ ಬಿಡುಗಡೆಯಾಗಿ ಈಗಾಗಲೇ ಇನ್ನು ಪ್ರದರ್ಶನ ಕೂಡ ಕಾಣ್ತಿರೋ ಹೊತ್ತಿನಲ್ಲಿ ಇದಕ್ಕಿಂತ ಮುಂಚೆನೇ ಬಹುಶಃ ಲಂಕಾಸುರ ಅನ್ನುವ ಒಂದು ಸಿನಿಮಾ ಬರಬೇಕಿತ್ತು. ಈ ಸಿನಿಮಾದ ಲಂಕಾಸುರ ಸಿನಿಮಾ ನಿರ್ದೇಶನ ಮಾಡಿರೋರು ಪ್ರಮೋದ್ ಕುಮಾರ್ DS ಅಂತ. ಸೊ ಇದನ್ನು ನಿರ್ಮಾಣ ಮಾಡಿರೋದು ಅವರೇ ಸ್ವತಃ ನಟ ವಿನೋದ್ ಪ್ರಭಾಕರ್ ಅವರ ಮಡದಿ ನಿಶಾ ವಿನೋದ್ ಪ್ರಭಾಕರ್. ಟೈಗರ್ ಟಾಕೀಸ್ ಅಂತ ಒಂದು ಅವರೇ ಗಂಡ ಹೆಂಡತಿ ಒಂದು ನಿರ್ಮಾಣ ಸಂಸ್ಥೆಯನ್ನು ಹುಟ್ಟಾಕ್ಕೊಂಡು ಸೊ ಆ ಮೂಲಕ ಲಂಕಾಸುರ ಸಿನಿಮಾವನ್ನು ತೆರೆಗೆ ತರುವ ಸಿದ್ಧತೆಯಲ್ಲಿದ್ದರು. ಈ ಸಿನಿಮಾದಲ್ಲಿ ಯೋಗಿ ಅವರು, ಲೂಸ್ ಮಾದ ಯೋಗಿ ಅವರು, ದೇವರಾಜ್ ಅವರು, ರವಿಶಂಕರ್ ಅವರು ಪ್ರಮುಖ ಪಾತ್ರಗಳಲ್ಲಿದ್ದು ಆದ್ಯ ಪ್ರಿಯಾ ಅನ್ನುವರು ನಾಯಕಿಯಾಗಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದು ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿ 3 ವರ್ಷ ಆಗಿದೆ. ರಾಘವ ಅನ್ನುವ ಒಂದು ಪಾತ್ರ ಲಂಕಾಸುರ ಸಿನಿಮಾದ ನಾಯಕ ನಟ. ಈ ಸಿನಿಮಾ ಯಾಕೆ ಬಿಡುಗಡೆ ಆಗಿಲ್ಲ ಇನ್ನೂ ಗೊತ್ತಿಲ್ಲ. ಇದರಲ್ಲಿ ದೇವರಾಜ್ ಪಾತ್ರದಲ್ಲಿ ಒಂದು ಡೈಲಾಗ್ ಇದೆ, ಶಕ್ತಿಯಿಂದ ಹೊಡೆದಾಡಿದ್ರೆ ರೌಡಿ ಆಗ್ತೀಯಾ, ಯುಕ್ತಿಯಿಂದ ಹೊಡೆದಾಡು ಡಾನ್ ಆಗ್ತೀಯಾ ಅಂತ ಅಂದ್ಬಿಟ್ಟು. ಸೊ ಭಾಳ ಚೆನ್ನಾಗಿದೆ ಡೈಲಾಗು. ಆ ಫಿಲಮ್ನಲ್ಲಿ ಬರೋ ಟೀಸರ್, ಅಫಿಷಿಯಲ್ ಟೀಸರ್ ಡೈಲಾಗ್ಗಳು ಕೂಡ ತುಂಬ ಚೆನ್ನಾಗಿದೆ. ಅದೊಂದು ಆ ಟೀಸರ್ ನೋಡಿದಾಗ ವಿಜಯ್ ಕೃಷ್ಣ ಅವರ ಮ್ಯೂಸಿಕ್ ಇರ್ಬೋದು, ಸುಜ್ಞಾನ್ ಅವರ ಒಂದು DOP ಇರ್ಬೋದು, ಎಡಿಟರ್ ದೀಪು S. ಕುಮಾರ್ ಅವರು. ಆ KGF ಸಿನಿಮಾ ಸ್ವಲ್ಪ ನೆನಪಿಗೆ ಬರುತ್ತೆ ಎಡಿಟಿಂಗ್ ಇದನ್ನು ನೋಡಿದಾಗ. ಸೊ ಇದು ಲಂಕಾಸುರ ಸಿನಿಮಾದ ಒಂದು ಟೀಸರ್ ನೋಡ್ಕೊಂಡಿದ್ದು 3 ವರ್ಷ ಆಗಿದೆ. ಶುರುವಾಗಿದೆ ಸಿನಿಮಾ, ಟೀಸರ್ ಆಗಿದೆ, ಮತ್ತು ಒಂದೆರಡು ಹಾಡುಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಡುಗಳು ಬಂದಿದೆ ಯೂಟ್ಯೂಬಲ್ಲಿ. ಬಟ್ ಸಿನಿಮಾ ಯಾಕೆ ರಿಲೀಸ್ ಆಗಿಲ್ಲ ಗೊತ್ತಿಲ್ಲ. ಈ ಸಿನಿಮಾ ರಿಲೀಸ್ ಆಗಲಿ ಅಂತ ಅಂದ್ಕೊತೀವಿ ಈಗಲಾದ್ರೂ. ಈಗ ಒಂದು ಸಣ್ಣ ಯಶಸ್ಸು, ಸಣ್ಣ ಅಲ್ಲ ದೊಡ್ಡ ಮಟ್ಟದ ಯಶಸ್ಸನ್ನೇ ನಟ ವಿನೋದ್ ಪ್ರಭಾಕರ್ ಅವರು ಗಳಿಸ್ಕೊಂಡಿದ್ದಾರೆ. ಸೊ ಈ ನೆಪದಲ್ಲಿ ಆ ಲಂಕಾಸುರ ಸಿನಿಮಾ ಬಿಡುಗಡೆ ಆದರೆ ಈ ವರ್ಷ ಇನ್ನೊಂದು 2-3 ತಿಂಗಳು ಬಿಟ್ಟು ಬೇಕಾದರೆ ಖಂಡಿತ ಮತ್ತೊಂದು ಯಶಸ್ಸು ಸಿಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಇದು ಒಂದು ಸಿನಿಮಾ, ಲಂಕಾಸುರ ಅನ್ನೋದು ಸಿನಿಮಾ ಬರಬೇಕು. ಇದು ಮಾದೇವ ಸಿನಿಮಾಗಿನ ಮುಂಚೆನೇ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಈ ಲಂಕಾಸುರ ಬರಬೇಕು. ಇನ್ನೊಂದು ಬಹು ನಿರೀಕ್ಷಿತ ಸಿನಿಮಾ ಇದು. ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಇದು ಬಲರಾಮನ ದಿನಗಳು ಅಂತ. ನೀವು ಆ ದಿನಗಳು ಸಿನಿಮಾ ನೋಡಿದರೆ ಆ ಸಿನಿಮಾದ ನಿರ್ದೇಶಕ KM ಚೈತನ್ಯ ಅವರು ಭಾಳ ಹೆಸರುವಾಸಿ ನಿರ್ದೇಶಕರು ಮತ್ತು ಚಿತ್ರಕಥೆ ಬರೆಯೋದ್ರಲ್ಲಿ ಸಾಕಷ್ಟು ಪಳಗಿರೋ ಅಂಥವ್ರು. ಸೊ ಅವರ ಒಂದು ನಿರ್ದೇಶನದಲ್ಲಿ ಬಲರಾಮನ ದಿನಗಳು ಅವರ ಬಹುಶಃ 10ನೇ ಸಿನಿಮಾ ಏನೋ. ಅವರು ಚಿರಂಜೀವಿ ಸರ್ಜಾ ಅವ್ರಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಆ ದಿನಗಳು ತುಂಬ ಚೆನ್ನಾಗಿತ್ತು. ಪದ್ಮಾವತಿ ಫಿಲಮ್ಸ್ ಅಂತ ಒಂದು ಲಾಂಛನದಲ್ಲಿ ಈ ಸಿನಿಮಾ ನಿರ್ಮಾಣಗೊಳ್ತಿದೆ, ಬಲರಾಮನ ದಿನಗಳು. ಈ ಸಿನಿಮಾದಲ್ಲಿ ಈ ಸಮಾಜ, ರಾಜಕೀಯ ಮತ್ತು ಭೂಗತ ಲೋಕ ಹೇಗಿರುತ್ತೆ ಅಂತ ಇವರು ಸಿನಿಮಾ ಒಂದು ಕಾಲ್ಪನಿಕ ಕಥೆ ಅಂತ ಆ್ಯಸ್ ಯೂಶುವಲ್ ಹೇಳ್ತಾರೆ. ಬಟ್ ಇದು ಭೂಗತ ಲೋಕದ ಜೈರಾಮ್ ಅನ್ನುವವರ ಒಂದು ಕಥೆ ಅಂತ ಈಗಾಗಲೇ ಜನರಿಗೆಲ್ಲ ಗೊತ್ತಾಗಿದೆ. ಇದು 1 ವರ್ಷದ ಹಿಂದೆನೇ ಇದು ಬಲರಾಮನ ದಿನಗಳು ಮೋಷನ್ ಪೋಸ್ಟರು ಎಲ್ಲ ಬಿಡುಗಡೆ ಆಗಿದ್ದು. ಈ ಸಿನಿಮಾ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಬಹುಶಃ ಶೂಟಿಂಗ್ ಮುಗಿದಿದೆಯಾ ಅಥವಾ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಬಲರಾಮನ ದಿನಗಳು ನಟ ವಿನೋದ್ ಪ್ರಭಾಕರ್ ಅವರ ಮತ್ತೊಂದು ನಿರೀಕ್ಷಿತ ಮತ್ತು ಕನ್ನಡ ಚಲನಚಿತ್ರರಂಗದ, ಯಾಕಂದರೆ ಪ್ರಖ್ಯಾತ ನಿರ್ದೇಶಕರಾದ KM ಚೈತನ್ಯ ಅವರು ಇರೋದ್ರಿಂದ ಒಂದು ಬಹು ನಿರೀಕ್ಷಿತ ಸಿನಿಮಾ ಅಂತಲೇ ಹೇಳಬೇಕಾಗತ್ತೆ. ಇವೆರಡು ಸಿನಿಮಾಗಳು ಈಗ ನಮ್ಮ ಮಾದೇವ ಅಂದರೆ ನಟ ವಿನೋದ್ ಪ್ರಭಾಕರ್ ಅವರ ಸಿನಿಮಾಗಳು ಬಿಡುಗಡೆ ಆಗಬೇಕಿದೆ. ನಾನು ಗಮನಿಸಿದಂಗೆ ಫೈಟರ್ ಅಂತ ಒಂದು ಸಿನಿಮಾ ಸಿಕ್ತು ನನಗೆ ಗೂಗಲಲ್ಲಿ ಹುಡುಕ್ಬೇಕಾದ್ರೆ. ಇದು ನೂತನ ಉಮೇಶನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದು 2023ನೇ ಇಸ್ವಿನಲ್ಲಿ, 2 ವರ್ಷದ ಹಿಂದನೇ. ಇದು ಆ್ಯಕ್ಚುಲಿ ಟ್ರೈಲರು, ಟೀಸರು ಮತ್ತು ಗುರುಕಿರಣ್ ಅವ್ರ ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿತ್ತು. ಬಟ್ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಬುಕ್ ಮೈ ಶೋನಲ್ಲಿ ತೋರಿಸ್ತಾ ಇದೆ. ಆದರೆ ಯಶಸ್ಸೇನು ಗಳಿಸಿಲ್ಲ.
ಟೈಸನ್ ಆದಮೇಲೆ ರಾಬರ್ಟ್ ಮಾಡಿದರು ವಿನೋದ್ ಪ್ರಭಾಕರ್ ಅವರು. ಸೊ ಅದಾದ ನಂತರ ನನ್ನ ಗಮನಕ್ಕೆ ಬಂದಂಗೆ ಮಾದೇವನೇ ಸಿನಿಮಾ ಬಿಡುಗಡೆ ಆಗಿದ್ದು ಅಂತ ನನಗೆ ಫೈಟರ್ ನೆನಪಿಗೆ ಬರ್ತಾ ಇಲ್ಲ, ಬಂದಿತ್ತ. ನಾನು ಸಾಮಾನ್ಯವಾಗಿ ಪ್ರತಿ ವಾರ ಬರೋ ಸಿನಿಮಾಗಳನ್ನ ಗಮನಿಸಿರ್ತೀನಿ. ಸೊ ಅದೇನೇ ಇರಲಿ, ಈಗ ನಮ್ಮ ಮಾದೇವನ ಗೆಲುವು, ನಟ ವಿನೋದ್ ಪ್ರಭಾಕರ್ ಅವರ ಗೆಲುವು, ಅವರ 2 ಸಿನಿಮಾಗಳು ಅವ್ರದ್ದೇ ಸ್ವಂತ ನಿರ್ಮಾಣ ಇರೋದ್ರಿಂದ ತುಂಬ ಕಷ್ಟ ಬಿದ್ದಿದ್ದಾರೆ. ತುಂಬ ಕಷ್ಟದಲ್ಲಿ ಸಿನಿಮಾ ನಾವು ಮಾಡಿ ಗೆದ್ದಿದ್ದೀವಿ ಅಂತಲೂ ಕೂಡ. ಆ ಮಾದೇವ ಸಿನಿಮಾ ಕೂಡ ತುಂಬ ಲೋ ಬಜೆಟ್ ಸಿನಿಮಾ ಮಾಡಿದ್ದು ಅದೆಲ್ಲರಿಗೂ ಗೊತ್ತಿತ್ತು. ಸಾಕಷ್ಟು ಪ್ರಚಾರ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಅದು ಬಾಯಿ ಮಾತಿನಿಂದ ಪ್ರಚಾರ ಪಡ್ಕೊಂಡು ಮತ್ತೆ ಗೆದ್ದಿರೋ ಅಂಥ ಸಿನಿಮಾ. ಈಗ ಲಂಕಾಸುರ ಸಿನಿಮಾ ಇದೇ ನೆಪದಲ್ಲಿ ಮತ್ತೆ ಮುನ್ನೆಲೆಗೆ ಬಂದು ಬಿಡುಗಡೆ ಕಾಣಲಿ, ಈ ಮೂಲಕ ಅವರು ಮತ್ತಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ನಿಶಾ ವಿನೋದ್ ಪ್ರಭಾಕರ್ ಅವರಿಗೆ ಶಕ್ತಿ ಈ ಸಿನಿಮಾದ ಮೂಲಕ ದೊರಕಲಿ. ಆಮೇಲೆ ಬಲರಾಮನ ದಿನಗಳು ಆದಷ್ಟು ಬೇಗ ಬರಲಿ. ಯಾಕಂದರೆ ನಾನು KM ಚೈತನ್ಯ ಅವರ ಸಿನಿಮಾಗಳನ್ನ ನೋಡೋಕ್ಕೆ ಅವ್ರ ಸ್ಟೂಡೆಂಟ್ ಥರ ನಾನು. ಅವರು ನಾಗ್ತೇಳಿ ಚಂದ್ರಶೇಖರ್ ಅವರ ಒಂದು ಸಿನಿಮಾ ಶಿಬಿರಗಳಲ್ಲಿ ನಾನು ಭಾಗವಹಿಸಿದಾಗ ಅವರು ಶಿಕ್ಷಕರ ರೀತಿ ಬಂದು ನಮಗೆ ಸಿನಿಮಾ ಸ್ಕ್ರಿಪ್ಟ್ ಬಗ್ಗೆ ಭಾಳ ಟ್ಯಾಲೆಂಟೆಡ್ ಫೆಲೋ ಅವರು, ಅದ್ರ ಬಗ್ಗೆ ಪಾಠ ಮಾಡಿದ್ದಾರೆ. ನಾನು ಆಮೇಲೆ ಇನ್ನೊಂದು ಯಾವುದೋ ಶಿಬಿರದಲ್ಲಿ ಕೂಡ ಅವ್ರನ್ನ ಭೇಟಿಯಾಗಿ ನಾನು ಪುಸ್ತಕ ಎಲ್ಲ ಕೊಟ್ಟಿದ್ದೆ. ಸೊ ಅವರ ಸಿನಿಮಾನ ನಾನು ಭಾಳ ಕುತೂಹಲದಿಂದ, ನಾನು ಚಿತ್ರಕಥೆ ಏನಾದರೂ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಅದು ಆ ದಿನಗಳು ನೋಡಿಕೊಂಡು ಹಿಂಗೆ ಇರಬೇಕು ಅಂತ ನನಗೀಗಲೂ ನೆನಪಿದೆ. ನಾನು ಸುಮಾರು ಪುಟಗಳು ಬರೆದಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾವು KM ಚೈತನ್ಯ ಅವ್ರಿಗೋಸ್ಕರ ಕೂಡ ಈಗ ಬಲರಾಮ ದಿನಗಳನ್ನು ಸಿನಿಮಾನ ನಿರೀಕ್ಷೆ ಮಾಡಬೇಕು. ನಾನು ಖಂಡಿತ ಮೊದಲನೇ ದಿನವೇ ನೋಡ್ತೀನಿ. ಈ 2 ಸಿನಿಮಾಗಳು ಬಂದು ಮತ್ತಷ್ಟು ನಟ ವಿನೋದ್ ಪ್ರಭಾಕರ್ ಅವರಿಗೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.